ಏನು ಹಿಂಗೆ ಬಂದರು ಯಾರನ್ನು ಬಂದರೆ ಸುಮ್ಮ ಕಲ್ ತಂದು ಹೊಡಿಯೋದು, ಸುಮ್ಮ ಮಲ್ಕೊಳೋದು, ಅದೇ ಬಾಯಿಗೆ ಬಟ್ಟೆ ತುಂಬ್ಕೊಂಡು ಇದು ಮಾಡಿಸ್ತಾರೆ. ಅಲ್ಲಿ ಅವರು ಅಡ್ಮಿಟ್ ಮಾಡ್ಕ್ಯಾಡ್ರಿ ನಮ್ಮ ಮನೆಗೆ ಇರೋದಲ್ಲ ತಂದು ಉಂಡು ಮನೆಗೆ ಅಡ್ಗೆ ಮಾಡಿದ್ದೆಲ್ಲ ಹೊರಗೆ ಕಸಕೋದು, ಮಕ್ಕಳನ್ನೆಲ್ಲ ಸೇರ್ದಂಗೆ ಹೊಡಿಯೋದು, ಬಡಿಯೋದು, ನನ್ನ ಸೇರ್ದಂಗೆ ಹೊಡಿಯೋದು. ಯಾರು ಫೋನ್ ಮಾಡ್ತಿದಾರ, ಯಾರು ಸುಮ್ಮನೆ ಮಾತಾಡ್ತಿದಾರ ಅಂತ ಕೇಳ್ತಾರೆ. ನಾವು ತುಂಬ ಕಡೆ ಧಾರವಾಡದಲ್ಲಿ ತೋರಿಸಿದ್ವಿ ಸರ್, ಆರಾಮಾಗಿದ್ದಿಲ್ಲ, ಭಾಳ ಬಡತನ ಕಾಣಿಸ್ತಲ್ಲ ಅವಾಗ. ಹಂಗಾಗಿ ಈಗ ಅದು ಹಾಕಿದ್ರಿಂದ ತರ್ತಾಯಿದ್ವಿ, ಒಂದು 10 ವರ್ಷ ತಂದಿವಿ ಸರ್ ಅಲ್ಲಿ, ಆದರೂ ಏನಂತ ಕಡಿಮೆ ಆಗೋದು ಸರ್. 15 ವರ್ಷದಿಂದ ಕಾಡ್ದಂಗೆ ತಂದು ಗುಳಿಗೆ ಹಾಕಿ ಭಗವಂತ ಕಣ್ಣನ್ನು ಮುಚ್ಚವಲ್ಲ. ಯಾಕೆ ಇಟ್ಟು ಕಷ್ಟ ಕೊಟ್ಟದ್ದ? ನಾನನ್ನ ಸಾಯವಲ್ಲೆ, ನನ್ನ ಗಂಡನ ಸಾಯವಲ್ಲ, ಯಾಕೆ ಇಟ್ಟು ಕಷ್ಟ ಕೊಟ್ಟದ್ದನಪ್ಪ ದೇವ್ರೆ ಅಂತಂದು ಅಲ್ಲಿ ಭಗವಂತ ಮುಟ್ಟೇ ಬಿಡ್ತಾರೆ. ಗಿಡದಾಗ ಕುತ್ಕೊಳೋದು, ಹಳ್ಳದ ಕುತ್ಕೊಳೋದು ಆ ಥರ ಎಲ್ಲ ಮಾಡತ್ತ. ಅವು ಮಾಡಿದವೆಲ್ಲ ನನಗೆ ನಾನೇನು ಮಾಡಿಲ್ಲ, ಸುಮ್ಮನೆ ಹೇಳ್ತಾಳ ಅಂತ ಅವ್ರು ಹೇಳ್ತಾರೆ. ಜನಕ್ಕೆ ಯಾರು ಬರೋಕ್ಕೆ ಯಾರು ಹತ್ರ ಮನೆ ಹತ್ರ ಬರೋಕ್ಕಂದ್ರೆ ಯಾರು ಇಲ್ಲಪ್ಪ ನೀವು ಭಾಳ ಯಾರು ಆಸೆ ವರ್ಕರ್ ಹೇಳ್ಕೊಂಬರಿಂದ ನಿಮ್ಮಿಂದ ಸಾಯಬೇಕು ಸರ್. ಈಗ ಯಾವ ಡಾಕ್ಟ್ರ್ ತೋರಿಸಿದ್ರಪ್ಪ, ಅದು ದೇವ್ರಂತ ಪುಣ್ಯವಂತ ಡಾಕ್ಟ್ರು, ಭಾಳ ಅಪ್ಪಾಜಿ ಭಾಳ ಆರಾಮ ಇದೆ. ಸಂಬಳ ಬರಂಗೆ ಮಾಡಿಸಿದ್ರ ತಿರ್ಗಾ ಇದು ಗುಳಿಗೆ ನಮಗೆ ಎಂದು ರೊಕ್ಕ ಇಸ್ಕೊಂಡಿಲ್ಲ, ಗುಳಿಗೆ ಫ್ರೀಯಾಗಿ ಬರ್ತದೆ. ಅಪ್ಪಾಜಿ ತೋರಿಸಿದ ಮೇಲೆ ಒಂದು 10 ಜನ ತೋರಿಸಿದ್ರು, ಅವರು ಎಲ್ಲ ಆರಾಮಾಗಿದೆ ಸರ್. ನಿಮ್ಮ ಕೈಗಳಿಂದ ಬೆಂಗಳೂರು ಡಾಕ್ಟ್ರಿಂದ ನಮಗೆ ನಮ್ಮ ಮುತ್ತೈದನ ಕಾಯಿಲೆ ನಮ್ಮ ಗಂಡ ಸಹಾಯಕ್ಕಾಗಿ ನಮ್ಮ ಜನ್ಮ ಸಾರ್ಥ ಆಯ್ತು.